ಸೊ ನನ್ನ ಪ್ರಾಬ್ಲಮ್ ಒಂದೇ ಇರೋದೇನು ಗೊತ್ತಾ, ನಾನು ಅವ್ರಿಗೆ ಪದೇ ಪದೇ ಫೋನ್ ಮಾಡೋಕ್ಕಾಗಲ್ಲ. ಬ್ರೋ ನೀವು ಪದೇ ಪದೇ ಫೋನ್ ಮಾಡ್ತಾ ಇದ್ದಾರೆ ನಿಮ್ದು. ನಾನು ಅವ್ರ ಹತ್ರ ಮಾತಾಡಿಲ್ಲ. ನಾನು ಒಂದ್ ನಿಮಿಷ ಅವ್ರ ಹತ್ರ ನಾನು ಮಾತಾಡಿಲ್ಲ. ನಾನು ವ್ಯವಹಾರ ಮಾತಾಡಿ ನಿಮ್ಮ ಹತ್ರ ಮಾತಾಡಿದ್ದು. ಸರಿ ಅವ್ರು ಕರೆಕ್ಟಾ? ಈಗ ನಾನು ಅವ್ರ ಫೋನ್ ತೆಗಿತಾ ಇಲ್ಲ, ಯೂಸ್ ಮಾಡ್ತಿದ್ದೆ. ಅದು ನಂಗೆ ಇದು ಬರಲ್ಲ. ತೆಗಿತಿಲ್ಲ ಅಂತ ಹೇಳಿಲ್ಲ ನಿಮ್ಗೆ, ನಾನು ಫೋನ್ ನಾನು ಹೇಳ್ತಿರೋದು ಅದನ್ನೇ ನೀವು ಫೋನ್ ಮಾಡ್ತೀರಾ, ಅದು ನಿಮ್ಗೆ ಬಿಟ್ಟಿರೋದು. ನಮ್ಗೆ ಸಂಬಂಧನೇ ಇರಲ್ಲ. ಈಗ ನಾನು ಆ ಪಾರ್ಟಿ ಹತ್ರ ಮಾತಾಡಿದ್ರೆ ನೀವು ಒಂದ್ ವೇಳೆ ಡೈರೆಕ್ಟ್ ಆ ಪಾರ್ಟಿ ಹತ್ರ ಮಾತಾಡ್ಬೋದಿತ್ತು. ನಾನು ಏನೋ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂತೀರಾ ಅಂತ ನಾನು ಇದು ಮಾಡ್ಕೊಂಡೆ. ಬ್ರೋ ಅಡ್ಜಸ್ಟ್ ಮಾಡ್ಕೊಳ್ಳೋದಲ್ಲ ಬ್ರೋ. ಅಡ್ಜಸ್ಟ್ ಅಂದ್ರೆ ಯಾರು ಕೂಡ ಈಗ ನೋಡಿ, ನಾನು ಬೇರೆ ಕಡೆ ದುಡ್ಡು ತಗೊಂಡ್ಬರ್ಬೇಕು, ನಾನು ಬಂಡವಾಳ ಹಾಕ್ತೀನಿ. ಈಗ ನಾನು ರ್ಯಾಪಿಡೋದಲ್ಲಿ ನೋಡಿ 3 ಲಕ್ಷ ರೂಪಾಯಿ ನಾನು ಲಾಸ್ಟ್ ಇದು ಮಾಡಿದಾಗ ಹಾಕಿದ್ದೀನಿ. ನಂಗೆ ಆಮೇಲೆ 2 ದಿವಸ ನಂಗೆ ಅಮೌಂಟ್ ಬಂತು. ಅವ್ರು ಹೇಳಿದ್ರು 2 ದಿವಸ ಅಂತರು, 2 ದಿವಸ ಬಂತು ನಂಗೆ ಅಮೌಂಟು. ಆ ಥರ ಒಂದು ಕಮಿಟ್ಮೆಂಟ್ ಇದೆ. ಕರೆಕ್ಟಾಗಿ ಕಮಿಟ್ಮೆಂಟ್ ಕರೆಕ್ಟಾಗಿ ಇರ್ಬೇಕು ನಮಗೆ. ಎಷ್ಟು ಕೆಲಸ ಆದ್ರೂ ಮಾಡ್ತೀವಿ ನಾವು, ಏನು ಬೇಕಾದ್ರೂ ಮಾಡ್ಕೊಡ್ತೀವಿ. ಬಟ್ ಕಮಿಟ್ಮೆಂಟ್ ಏನಾಗ್ತದೆ, ನಾವು ಲಕ್ಷ ಪ್ರೊಟೆಕ್ಟ್ ಮಾಡಿದ್ವಿ ನೋಡಿದ್ರಾ ರ್ಯಾಪಿಡೋ ಕಡೆಯಿಂದ. ಅದು 3 ಲಕ್ಷ ರೂಪಾಯಿ ನಾವು ಒಬ್ಬರೇ ಖರ್ಚು ಮಾಡಿದ್ದು. ಆಮೇಲೆ ಅವ್ರು ಕಮಿಟ್ಮೆಂಟ್ ಆಗಿದೆ 2 ದಿವಸ ನಿಂದು ಏನಿದೆ ನಾವು ಕ್ಲಿಯರ್ ಮಾಡ್ತೀವಿ ಅಂತ. 2 ದಿವಸ ಕರೆಕ್ಟಾಗಿ ಕ್ಲಿಯರ್ ಮಾಡಿದ್ದು ನನಗೆ. ಆ ಥರ ಇರುತ್ತೆ ಸಿಚುವೇಶನ್ಸ್ ನಮಗೆ. ಅದು ನೀವು ಅರ್ಥ ಮಾಡ್ಕೋಬೇಕು. ಕಮಿಟ್ಮೆಂಟ್ ಒಂದು ಸತಿ ಕಮಿಟ್ಮೆಂಟ್ ಅದೇ ಕಮಿಟ್ಮೆಂಟ್ ಕರೆಕ್ಟ್ ಆಗಿರಬೇಕು ನನ್ನ ಪ್ರಕಾರ. ಕಳ್ಸ್ಕೊಡ್ತೀನಿ, ಸರಿನಾ? ಆಯ್ತಾ? ಸರಿ ಆಯ್ತು. ನಾನು ಸರಿ ಆಯ್ತು. ಒಂದ್ ಬೆಲೆ ಅಂತ ಕೊಡಿ, ವರ್ಷ ಅನ್ಕೊಳ್ಳೋದು ಇಷ್ಟ. ಒಂದ್ ಬೆಲೆ ಅಂತ ಬ್ರೋ ನಾನು ಹೇಳ್ತಿರೋದೇನು ಗೊತ್ತಾ, ನಾನು ಯಾರು ಕೂಡ ನಾನು ಮರ್ಯಾದೆ ಬಿಟ್ಟು ಮಾತಾಡಲ್ಲ. ನಾನು ವ್ಯವಹಾರ ಬಗ್ಗೆ ಮಾತ್ರ ಮಾತಾಡ್ತೀನಿ. ನಾನು ಅಲ್ಲ, ದಯವಿಟ್ಟು ನಾನು ಯಾವ್ದು ಈ ತರ ಮಾತಾಡಬೇಡಿ. ಅದೊಂದ್ಸಲ ಅರ್ಥ ಆಗುತ್ತೆ ಸೀರಿಯಸ್ ಆಗಿ. ನಾನು ಏನಂದ್ರೆ ನಿಮ್ಗೆ ಅರ್ಥ ಆಯ್ತಾ? ನಾನು ಹೇಳಿದ ಬ್ರೋ ನೀವೇ ಪ್ರತಿ ಸತಿ ಮಾತಾಡ್ತೀರಿ. ಬೇರೆಯವ್ರಿಗೆ ಚಾನ್ಸ್ ಕೊಡ್ಬೇಕು ಫಸ್ಟ್. ನೀವು ಬೇರೆಯವ್ರಿಗೆ ಫಸ್ಟ್ ಚಾನ್ಸ್ ಕೊಟ್ರೆ ನಿಮ್ಗೆ ಅದು ಏನಂತ ಏನು ಹೇಳ್ತಿದ್ದಾರೆ ಅಂತ ಅರ್ಥ ಆಗುತ್ತೆ. ಈಗ ನೀವೇ ಮಾತಾಡ್ತಿದ್ರೆ ನಾವು ಹೇಳೋದು ಎಲ್ಲಿ ಅರ್ಥ ಆಗುತ್ತೆ ಹೇಳಿ? ನಾನು ಹೇಳ್ತಿರೋದು ಈಗ ಕಮಿಟ್ಮೆಂಟ್ ಆಯಿತು. ಈಗ ನಾನು ಕಮಿಟ್ಮೆಂಟ್ಗೆ ಏನಿದೆ ನಾನು ನೋಡ್ಕೋತೀನಿ. ಬ್ರೋ ಇಲ್ಲ 2 ದಿವಸ ಲೇಟ್ ಆಗತ್ತೆ ಅಂತ ಹೇಳಬೇಕು. ನೀವು ಇವ ಬೆಲೆಗೆ ಈ ಥರ ಅಂದ್ರೆ ನಾನು ಬೇರೆ ಕಮಿಟ್ಮೆಂಟ್ ಇರುತ್ತೆ ನಮಗೆ, ಅದನ್ನೇ ಹೇಳ್ಬೇಕು ನಾವು ಅವ್ರಿಗೆ. ಅದನ್ನ ನೀವು ಅರ್ಥ ಮಾಡ್ಕೊಳ್ಳಿ ಅಷ್ಟೇ. ನನ್ನ ಯಾರನ್ನು ಕೂಡ ಹರ್ಟ್ ಆಗತ್ತಾರೆ ಯಾವತ್ತೂ ಮಾತಾಡಿಲ್ಲ. ನಾನು ಮಾತಾಡೋ ಅವಶ್ಯಕತೆ ಕೂಡ ಇಲ್ಲ. ಈಗ ನನಗೆ ಯಾವ ಥರ ಟಾರ್ಚರ್ ಇದ್ದರೆ ಮಾತ್ರ ನಿಮ್ಗೆ ಈ ಥರ ಮಾತಾಡ್ತಾ ಅದು ಅರ್ಥ ಮಾಡ್ಕೊಳ್ಳಿ. ನನ್ನ ಸಿಚುವೇಶನ್ ಇದ್ದು ನೀವು ಒಂದು 2 ನಿಮಿಷ ಯೋಚನೆ ಮಾಡಿ ಸಾಕು. ನೀವಂತೀರಿ 2,000 3,000 ಬ್ರೋ ಅಂತ. ಬಟ್ ಆ 2,000 3,000 ಮಾನ ಮರಿತೈತಾರೆ. ಲಕ್ಷಾಂತರ ರೂಪಾಯಿ ಇದ್ರೆ ಯಾರು ಕೇಳೋದು ಕೂಡ ಇಲ್ಲ ನಿಮ್ಮನ್ನ. ಬಿಡಿ ಇವತ್ತು ನಾಳೆ ಕೊಡ್ತಾರಂತಾರೆ. ಈ ಚಿಲ್ಲರೆ ಕಾಸ್ಗೆ ಮಾನ ಮರೆತೆ ಅದು. ಅದು ನೀವು ಅರ್ಥ ಮಾಡ್ಕೊಳ್ಳಿ ಅಷ್ಟೇ. ಅದನ್ನ ನೀವು ಕೋಪದಲ್ಲಿ ಮಾತಾಡ್ತೀನಿ ಅಂತ ಅನ್ಕೊಂತಿದ್ದೀರಿ ಅಷ್ಟೇ ನೀವು. ಬಟ್ ಅದು ಕೋಪ ಅಲ್ಲ. ಬಟ್ ಬೇರೆಯವ್ರನ್ನ ಹತ್ರ ನಾವು ತಲೆ ತೆಗಿಸಂಗೆ ಆಗತ್ತಲ್ಲ ಅಂತ ಒಂದೇ ಒಂದು ರೀಸನ್ ಅಷ್ಟೇ, ಇನ್ನೇನಿಲ್ಲ. ಅಲ್ಲ, ಒಂದ್ ಮಾತು ಕೇಳ್ತೀನಿ. ಅಷ್ಟು ಬಿಟ್ರೆ ಬೇರೆಯವ್ರನ್ನ ನಾನು ಮಾಡ್ಬೇಕು ಅಂತ ಇಲ್ಲ. ಅಲ್ಲ ಬ್ರೋ, ಒಂದ್ ನಿಮಿಷ. ಅಷ್ಟೊಂದು ಪ್ರೀತಿ ವಿಶ್ವಾಸ ಅಂತ ಬರ್ತಾರೆ ಅಂತ ಹೇಳ್ತೀರಾ? ಒಂದಿನ 2 ದಿನ ವೇಟ್ ಮಾಡ್ಬೇಕು. ಅಲ್ಲ ಬ್ರೋ, ಈಗ ನೋಡಿ ನಾನು ಬಡ್ಡಿ ಒಂದ್ ದಿವಸ ಹೇಳ್ತೀನಿ. ಬಡ್ಡಿ ಅವ್ರ ತಗೊಂತೀನಿ ನಾನು ಮಾಮೂಲಾಗಿ 5,000 10,000 ರೂಪಾಯಿ. ಈಗ 2 ಲಕ್ಷ 2 ಲಕ್ಷ 3 ಲಕ್ಷ ಬೇಕು ತಗೊಂತೀನಿ. 3 ಲಕ್ಷಕ್ಕೆ ಅಂದ್ರೆ 1 ತಿಂಗಳು ಟೈಮ್ ಇರುತ್ತೆ. ಈ 3,000 ಕೂಡ 1 ತಿಂಗಳು ಟೈಮ್ ಬೇಕು ಕೊಡ್ತಾನೆ. ಅದು ಬೇರೆ ವಿಷಯ. ನಾನು ನಾಳೆ ಕೊಡ್ತೀನಿ ಅಂತ ಕಮಿಟ್ಮೆಂಟ್ ಆಗ್ಬಿಟ್ಟಿದ್ದೀನಿ. ಅಂದ್ರೆ ನಿನ್ನೆ ಏನಂದ್ರೆ 3,000 ರೂಪಾಯಿ ಕಮ್ಮಿ ಇದೆ ನಂಗೆ ಆಮೇಲೆ ಕೊಡ್ತೀನಿ ಅಂತ ಅಂದ್ಬಿಟ್ಟು ರಾತ್ರಿ 11 ಗಂಟೆ ನಾನು ಹಾಕಿ ಎಲ್ಲ ಕಳ್ಸಿರೋದು ರಾತ್ರಿ. ಅರ್ಥ ಇದ್ರಾ? ಮತ್ತೆ ಭಾನುವಾರ ಬರ್ರಪ್ಪ ಊಟ ಮಾಡಿಸ್ತೀನಿ ಅಂತ ಕೂಡ ಅದಕ್ಕೆ ಕೂಡ ಹೇಳಿದ್ದೀನಿ ನಾನು ಎಲ್ಲರಿಗೂ. ಅಷ್ಟು ನಾನು ಏನಂದ್ರೆ ನಂದು ₹1 ಹೋದ್ರೂ ನಾನು ಚಿಂತೆ ಮಾಡಲ್ಲ. ಬಟ್ ಏನಂದರೆ ಕರೆಕ್ಟಾಗಿ ಕಮಿಟ್ಮೆಂಟ್ ನಿನ್ನೆ ನೀವು ಕೊಟ್ಟಿರೋದ್ರಲ್ಲಿ ₹1 ನಾನು ಉಳಿಸ್ಕೊಂಡಿಲ್ಲ ಇದುವರೆಗೂ ಕೂಡ.